ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹ್ಯಾವ್ ಎ ಗ್ರೇಟ್ ಡೇ ಟು ಎವ್ರಿವನ್. ಇವತ್ತೊಂದು ನಾನು ಇನ್ಸ್ಟಂಟ್ ಆದ ಪಡ್ಡನ್ನು ಮಾಡೋಣ. ಇನ್ಸ್ಟಂಟ್ ಪಡ್ಡು ಮಾಡೋದು ಹೇಗೆ, ದಿಢೀರಂತೆ ಪಡ್ಡನ್ನು ರೆಡಿ ಮಾಡಿ ಹೇಗೆ ನಾವು ರುಚಿಯಾದ ಪಡ್ಡನ್ನು ಪಡಿಬೋದು, ಹೇಗೆ ನಾವು ತಿನ್ಬೋದು, ಇದಕ್ಕೆ ಚಟ್ನಿ ಮಾಡಿ ಯಾವ ಥರ ಮಾಡಿಕೊಂಡು ಚೆನ್ನಾಗಿ ತಿನ್ಬೋದು, ರುಚಿಯಾದ ಪಡ್ಡನ್ನು ತಿನ್ಬೋದು ಅನ್ನೋದನ್ನು ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಈ ಒಂದು ಇನ್ಸ್ಟಂಟ್ ಆದ ಪಡ್ಡಿಗೆ ನಾವು ಇಲ್ಲಿ ಏನೇನು ತಗೊಳ್ಬೇಕು ಅಂತ ನಿಮಗೆ ಹೇಳ್ತೇನೆ ಫ್ರೆಂಡ್ಸ್. ಹಾಗಾದರೆ ಬನ್ನಿ ನೋಡೋಣ. ನಾನಿಲ್ಲಿ ಒಂದು ಬೌಲ್ ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಈ ಒಂದು ಬೌಲ್ ಅವಲಕ್ಕಿಯನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಒಂದು ಸಲ ವಾಶ್ ಮಾಡಿಬಿಟ್ಟು ನೀರು ಹಾಕಿ ನೆನೆಸಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ನೀರು ಹಾಕಿ ನೆನೆಸಿ ಇಟ್ಕೊಂಡ್ರೆ ಸಾಕು. ಇದು ಮೀಡಿಯಮ್ ಸೈಜ್ ಇದು ಒಂದು ಅವಲಕ್ಕಿ. ಇದನ್ನು ನಾನು ಒಂದು ಸಲ ವಾಶ್ ಮಾಡ್ತೇನೆ. ವಾಶ್ ಮಾಡಿಬಿಟ್ಟು ನೀರು ಹಾಕಿ ಸ್ವಲ್ಪ ನೆನೆಸಿಟ್ಕೊಳ್ತೇನೆ. ಇದೇ ಬೌಲಲ್ಲಿ ಇನ್ನೊಂದು ರವೆಯನ್ನು ತಗೊಳ್ತೇನೆ. ಒಂದು ಬೌಲ್ ರವೆಯನ್ನು ಒಂದು ಪಾತ್ರೆಗೆ ಹಾಕಿ ಇಟ್ಕೊಳ್ತೇನೆ. ಇದನ್ನು ಕೂಡ ನೀವು ನೆನೆಸ್ಕೋಬೋದು, ಬೇಕಾದರೆ ಬೇಡದಿದ್ದರೆ ಹಾಗೇನೆ ಇಟ್ಕೋಬೋದು. ಒಂದು ಸಲ ನೀರು ಹಾಕಿ ಒಂದು ತೆಗೆದು ಸಾಕಾಗ್ಬೋದು. ಆಮೇಲೆ 2 ಈರುಳ್ಳಿ, 2 ಟೊಮೆಟೊ, 2 ಹಸಿಮೆಣಸಿನ್ಕಾಯಿ, 1 ಕ್ಯಾಪ್ಸಿಕಮ್ ಅರ್ಧ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಗೂ ಸಬ್ಬಸಿಗೆ ಸೊಪ್ಪು, ಇದಿಷ್ಟನ್ನು ನಾನು ಸ್ವಲ್ಪ ತೆಗೆದುಕೊಂಡು ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನೀವು ನೆನೆಸಿಟ್ಟ ಅವಲಕ್ಕಿ ಮತ್ತು ರವೆಯನ್ನು ನೀವು ಒಂದು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಒಂದೆರಡು ಸಲ ರುಬ್ಬಿದರೆ ಸಾಕಾಗುತ್ತೆ. ನೈಸಾಗಿ ರೆಡಿ ಆಗುತ್ತೆ ಅದು. ಇದಕ್ಕೆ ನೀವು ಒಂದು ಸ್ಪೆಷಲ್ ಆದ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಬೇಕಾಗುತ್ತೆ. ಅದೇನೆಂದರೆ ಈನೋವನ್ನು 1 ಪ್ಯಾಕ್ ಈನೋವನ್ನು ನೀವು ಇದಕ್ಕೆ ಹಾಕಿದರೆ ಸಾಕಾಗುತ್ತೆ. ಈ ಒಂದು ರವೆ ಮತ್ತು ಅವಲಕ್ಕಿಯನ್ನು ಸಣ್ಣದಾಗಿ ನೈಸಾಗಿ ರುಬ್ಕೊಂಡ್ಬಿಟ್ಟು ಇದಕ್ಕೆ ನೀವು ಈನೋವನ್ನು ಸೇರಿಸ್ಕೋಬೇಕು. ಮೊದಲಿಗೆ ನೀವು ಈನೋವನ್ನು ಸೇರಿಸ್ಬಿಟ್ಟು ಇದಕ್ಕೆ ನೀವು ಹೆಚ್ಚಿಟ್ಟದ್ದು ಆನಿಯನ್ ಮತ್ತು ಟೊಮೆಟೊ, ಆಮೇಲೆ ಸೊಪ್ಪುಗಳನ್ನು, ಮೆಣಸು ಎಲ್ಲವನ್ನು, ಕ್ಯಾಪ್ಸಿಕಮ್ಮು ಎಲ್ಲವನ್ನು ನೀವು ಒಂದು ಪಾತ್ರೆಗೆ ನೀವು ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂಥರ ನಿಮಗೆ ಆವಾಗಲೇ ಈಗ ನಾವು ಈ ದೋಸೆ ಹಿಟ್ಟೆಲ್ಲ ಮಾದಿದ್ರೆ ಮುನ್ನಾದ ದಿನವೇ ಬೀಸಿಟ್ಟದ್ದು ಯಾವ ಥರ ಮಾದ್ಕೊಂಡಿರುತ್ತೆ ನೋಡಿ, ಆ ಥರ ಒಂದು ಗೊತ್ತಾಗುತ್ತೆ ನಿಮ್ಗೆ. ಅಷ್ಟು ಬೇಗ ರೆಡಿ ಆಗುತ್ತೆ ಇದು, ಹಿಟ್ಟು ರೆಡಿ ಆಗುತ್ತೆ. ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ನೀವು ಒಂದು ಪಡ್ಡು ಕಲ್ಲನ್ನು ನೀವು ಗ್ಯಾಸ್ ಮೇಲೆ ಇಟ್ಕೊಂಡ್ಬಿಟ್ಟು ಚಿಕ್ಕದಾಗಿ ಸರಿಯಾಗಿ ಒಂದು ಸಲ ಕಾಯೋ ತನಕ ದೊಡ್ಡದಾಗಿ ಇಡಿ ಗ್ಯಾಸನ್ನು. ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ತುಪ್ಪನೋ ಅಥವಾ ಕುಕ್ಕಿಂಗ್ ಆಯಿಲ್ ಯಾವುದೋ ನಿಮ್ಗೆ ಯಾವ ಆಯಿಲ್ ಬೇಕೋ ಅದನ್ನು ಹಾಕ್ಕೋಬೋದು ಪಡ್ಡಿನ ಕಲ್ಲು ಸರಿಯಾಗಿ ಕಾದ ನಂತರ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕಿ ಪಡ್ಡನ್ನು ಮಾಡ್ತಾ ಇದ್ದೇನೆ. ನೀವು ಪಡ್ಡಿನ ಕಲ್ಲು ಸರಿಯಾಗಿ ಕಾದ್ಕೋಬೇಕು. ಕಾದಾದ ನಂತರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಇದನ್ನು ದಪ್ಪವಾಗಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೇನೆ, ಆ ಥರ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ. ಇದನ್ನು ನೀವು ಪಡ್ಡು ಕಲ್ಲು ಕಾದ ನಂತರ ತುಪ್ಪ ಹಾಕಿಬಿಟ್ಟು ಇದಕ್ಕೆ ನೀವು ಎಲ್ಲವನ್ನು ಸ್ವಲ್ಪ ಹಾಕಿಬಿಟ್ಟು ಮುಚ್ಚಿಟ್ರೆ ಆಯಿತು. ತುಂಬ ಬೇಗ ರೆಡಿಯಾಗುತ್ತೆ. ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಗರಮ್ ಆಗಿ ಬೇಕಂದರೆ ರವೆ ಜಾಸ್ತಿ ಹಾಕಿ, ಅವಲಕ್ಕಿ ಕಡಿಮೆ ಹಾಕಿ. ನಾನಿಲ್ಲಿ 2 ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕಿದ್ದೇನೆ. ಹಾಗಾಗಿ ಒಂದು ಸ್ವಲ್ಪ ಸಾಫ್ಟಾಗಿ ಆಗಿತ್ತು. ನಮಗೆ ಸಾಫ್ಟೇ ಇರಲಿ ಅಂತ ನಾನು ಮಾಡಿದ್ದು. ನಿಮಗೆ ಯಾವ ಥರ ಬೇಕೋ ಹಾಗೆ ಮಾಡ್ಕೊಳ್ಳಿ. ಈ ಥರ ಒಂದು ಸರಿಯಾದ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೀವು ಬ್ಯಾಟನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಇದನ್ನು ನೀವು ಪಡ್ಡು ಕಲ್ಲಲ್ಲಿ ಹಾಕಿ ಪಡ್ಡನ್ನು ಮಾಡ್ಬೋದು. ತುಂಬ ಟೇಸ್ಟಾಗಿರುತ್ತೆ. ಏನು ಮಾಡಲೇ ಇಲ್ಲ ತಿಂಡಿ, ಏನಪ್ಪ ಮಾಡೋದು ಅರ್ಜೆಂಟಿಗೆ, ಏನು ಮಾಡೋದು ಅಂತ ತಲೆ ಹೋಗೋದಿಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡಲಿ ಅಂತ ಅಂದ್ಕೊಳ್ಳೋದೇ ದೊಡ್ಡದಾಗದೇ ಇರುತ್ತೆ ಲೇಡೀಸ್ಗೆ. ಆಗಿರುವಾಗ ನೀವು ಯಾಕೆ ಈ ಥರ ಒಂದು ಅರ್ಜೆಂಟಾಗಿ ಒಂದು ಪಡ್ಡನ್ನು ರೆಡಿ ಮಾಡಬಾರ್ದು. ತುಂಬ ಟೇಸ್ಟಿಯಾಗಿರುತ್ತೆ. ರೆಡಿ ಮಾಡಬಾರ್ದು, ಮನೆಯಲ್ಲಿ ತುಂಬ ಟೇಸ್ಟಿ ಕೂಡ ಆಗಿರುತ್ತೆ. ಇದಕ್ಕೆ ನೀವು ಒಂದು ಚಟ್ನಿ ಮಾಡಿ ತಿನ್ಬೋದು. ಯಾವ ಥರ ಚಟ್ನಿ ಕೂಡ ಮಾಡ್ಬೋದು. ಈರುಳ್ಳಿ ಚಟ್ನಿ ಮಾಡ್ಬೋದು, ಶುಂಠಿ ಚಟ್ನಿ ಮಾಡ್ಬೋದು, ಕರಿಬೇವಿನ ಸೊಪ್ಪಿನ ಚಟ್ನಿ ಮಾಡ್ಬೋದು. ನೀವು ಯಾವುದು ಕೂಡ ಮಾಡ್ಬೋದು. ಯಾವುದಾದ್ರೂ ಒಂದು ಚಟ್ನಿ ಮಾಡಿಬಿಟ್ಟು ಇದಕ್ಕೊಂದು, ಅಥವಾ ಶೇಂಗಾ ಬೀಜ ಚಟ್ನಿ ಮಾಡ್ಬೋದು, ಕಡಲೆಕಾಯಿ ಚಟ್ನಿ ಮಾಡ್ಬೋದು, ಕಡಲೆಬೇಳೆ ಚಟ್ನಿ ಮಾಡ್ಬೋದು. ಯಾವುದು ಕೂಡ ಮಾಡ್ಬೋದು. ಎಲ್ಲ ಕೂಡ ಇದಕ್ಕೆ ಟೇಸ್ಟ್ ಆಗಿರುತ್ತೆ. ಚಟ್ನಿ ಯಾವುದು ಚಟ್ನಿ ಸಹ ಇದಕ್ಕೆ ಟೇಸ್ಟ್ ಆಗಿರುತ್ತೆ. ಇದು ತುಂಬ ಟೇಸ್ಟಾಗಿರುತ್ತೆ. ಚಟ್ನಿ ಮಾಡಿ ಒಂದು ಒಗ್ಗರಣೆ ಕೊಟ್ಟರೆ ಸೂಪರಾದ ಒಂದು ಪಡ್ಡು ರೆಡಿ ಆಯಿತು ನೋಡಿ. ಇದನ್ನು ನೀವು ಒಂದು ಬೌಲಲ್ಲಿ ಹಾಕಿ ಒಂದು ಚಟ್ನಿಯನ್ನು ಮಾಡಿಬಿಟ್ಟು ಒಂದು ಬೌಲಲ್ಲಿ ಹಾಕಿ ಸರ್ವ್ ಮಾಡ್ಬೋದು. ತುಂಬ ಟೇಸ್ಟಿಯಾದ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ನೀವು ಈ ಥರ ಒಂದು ಬ್ರೇಕ್ಫಾಸ್ಟನ್ನು ಮಾಡಿ ನೋಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೂ ನನ್ನ ಈ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.